ರಾಮಾಯಣದಲ್ಲಿ ಬರುವ ಸೀತೆಯ ಒಂದೇ ಸೀರೆಯ ಕತೆ. ದಿನಕ್ಕೊಂದು ಕತೆ. ರಾವಣನ ಸೆರೆಯಲ್ಲಿ ನಿರ್ಜಲ ಉಪವಾಸ. ಉಟ್ಟ ಸೀರೆಯಲ್ಲಿ 14 ವರ್ಷ ಕಳೆದ ಸೀತೆ ವನವಾಸವನ್ನು ಒಂದೇ ಸೀರೆಯಲ್ಲಿ ಕಳೆದಳು. ಅದು ಕೊಳೆಯಾಗುವುದು, ಹರಿಯುವುದು, ಬಣ್ಣ ಮಾಸುವುದು, ಈ ತರಹ ಏನೂ ಆಗಲಿಲ್ಲವೇ? ಹಾಗಾದರೆ ಇದು ಹೇಗೆ ಸಾಧ್ಯವಾಯಿತು? ಈ ಎಲ್ಲ ಸಾಧ್ಯತೆಗಳಿಗೆ ಕಾರಣ ಮಹಾಪತಿವ್ರತೆಯಾದ ಮಹಾಸತಿ. ರಾಮ, ಸೀತಾ, ಲಕ್ಷ್ಮಣ ವನವಾಸಕ್ಕೆ ಹೊರಟ ಆರಂಭದಲ್ಲಿ ಅಲ್ಲಲ್ಲಿ ಋಷಿಮುನಿಗಳ ಆಶ್ರಮಕ್ಕೆ ಹೋಗಿ ಋಷಿಗಳಿಂದ ಉಪದೇಶ, ಆಶೀರ್ವಾದ ಪಡೆದು ಬರುತ್ತಿದ್ದರು. ಹೀಗೆ ಹೋಗುವಾಗ ಅವರು ಅತ್ರಿ ಮಹಾಮುನಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟರು. ಅತ್ರಿ, ಅವರ ಪತ್ನಿ ಮಹಾಸತಿ ಅನಸೂಯಾದೇವಿ ಇವರನ್ನು ಆದರದಿ ಸ್ವಾಗತಿಸಿದರು. ಜ್ಞಾನಿಗಳಾದ ಅತ್ರಿ ಮುನಿಗಳಿಗೆ ಎಲ್ಲವೂ ತಿಳಿದಿತ್ತು. ಪ್ರೀತಿಯಿಂದ ಸತ್ಕಾರವನ್ನು ಮಾಡಿದರು. ಮಹರ್ಷಿಗಳು ಅನೇಕ ಉಪದೇಶ ಮತ್ತು ಧೈರ್ಯ ನೀತಿಗಳನ್ನು ತಿಳಿಸಿ ಮುಂದೆ ಹೇಗೆ ಇರಬೇಕು ಎಂಬ ಸುಳಿವನ್ನು ಕೊಟ್ಟರು. ಸೀತೆ ಅರಮನೆಯಿಂದ ವನವಾಸಕ್ಕೆ ಹೊರಟಾಗ ತನ್ನ ಎಲ್ಲ ಆಭರಣಗಳನ್ನು ಬಿಚ್ಚಿಟ್ಟು ನಾರಿನ ಸೀರೆ ಉಟ್ಟು ಋಷಿಮುನಿಗಳ ಪತ್ನಿಯಂತೆ ಹೊರಟಿದ್ದಳು. ಅನಸೂಯಾದೇವಿಗೆ ಸೀತೆಯ ಗುಣ, ನಡೆ, ನುಡಿ, ಸಹನೆ ನೋಡಿ ಇಂಥ ಸದ್ಗುಣಗಳನ್ನು ಕಂಡು ಮೆಚ್ಚುಗೆಯಾಗಿ ಸೀತೆಗಾಗಿ ಅಮೂಲ್ಯವಾದ ಸೀರೆಯನ್ನು ಕೊಟ್ಟರು. ಆ ಸೀರೆ ವಿಶೇಷತೆ ಎಂದರೆ ಅದು ದೈವಿಕ ಶಕ್ತಿಯುಳ್ಳ ದಿವ್ಯವಾಗಿದ್ದು, ಎಷ್ಟೇ ವರ್ಷಗಳು ಉಟ್ಟರೂ ಕೊಳೆಯಾಗದಿರುವುದು, ಹರಿಯದಿರುವುದು, ಮುದುರಿ ಮಾಸದಿರುವುದು, ಕೊಳೆಯಾಗದಿರುವುದು, ಹರಿಯದಿರುವುದು, ಮೈಲಿಗೆ ಆಗುವುದಿಲ್ಲ. ದೇಹ ಮನಸ್ಸು ಶುದ್ಧವಾಗಿದ್ದು ಮುಖ ತೇಜಸ್ಸಿನಿಂದ ತುಂಬಿರುವ ಕೇಸರಿ ಬಣ್ಣದ ಸೀರೆ ಉಡಿಸಿ ವನವಾಸಕ್ಕೆ ಹೊರಡುವ ಮುನ್ನ ಆಭರಣ ಬಿಟ್ಟು ಬಂದಿದ್ದ ಸೀತೆಗೆ, ಮಗಳೇ, ಹೆಣ್ಣು ಮಕ್ಕಳಿಗೆ ಆಭರಣ ಸೌಭಾಗ್ಯ ಎಂದು ತಮ್ಮಲ್ಲಿದ್ದ ಆಭರಣಗಳನ್ನು ಸೀತೆಗೆ ಹಾಕಿದರು. ನಂತರ ಸೀತೆಗೆ ಸತೀಧರ್ಮದ ಉಪದೇಶ, ಪತ್ನಿಯಾದವಳು ಪತಿಯ ಜೊತೆ ಹೇಗಿರಬೇಕು, ಇಂಥ ಹಲವು ಸೂಕ್ಷ್ಮ ಗೌಪ್ಯ ವಿಚಾರಗಳನ್ನು ಉಪದೇಶಿಸಿದರು. ಮಹಾಸತಿ ಹರಸಿಕೊಟ್ಟ ಒಂದೇ ಸೀರೆಯಲ್ಲಿ ಸೀತಾಮಾತೆ 14 ವರ್ಷ ವನವಾಸ ಮಾಡಿದಳು. ನಿರ್ಜಲ ಉಪವಾಸ. ರಾವಣನು ಮೋಸದಿಂದ ಸೀತೆಯನ್ನು ಅಪಹರಿಸಿ ಲಂಕಾನಗರಕ್ಕೆ ಹೊತ್ತು ತಂದು ಬಂಧನದಲ್ಲಿಟ್ಟನು. ಇಲ್ಲಿ ತನಕ ನಡೆದ ಘಟನೆಗಳನ್ನು ನೆನೆದು ಅವಳ ಮನಸ್ಸು ಬಹಳ ನೊಂದಿತ್ತು. ಸನ್ಯಾಸಿ ವೇಷದಿಂದ ಬಂದ ರಾವಣನ ಕುಟೀರದಲ್ಲಿದ್ದ ಸೀತೆಯನ್ನು ಅಪಹರಿಸಿ ಜಟಾಯು ಹೋರಾಡಿ ರಾಮನಿಂದ ರೆಕ್ಕೆ ಕಳೆದುಕೊಂಡು ಬಿದ್ದಿದ್ದು ಎಲ್ಲ ನೆನಪಿನೊಂದಿಗೆ ರಾಮನ ನೆನಪಾಗಿ ಕಣ್ಣೀರು ಹಾಕಿದಳು. ಸೀತೆ ಬಂಧನದಲ್ಲಿದ್ದಾಗ ಶೂರ್ಪನಖಿಗೆ ಆಕೆಗೆ ತೊಂದರೆ ಕೊಡುತ್ತೇನೆ ಎಂದು ಹೊರಟಳು. ಆದರೆ ರಾವಣ, ಹಾಗೆಲ್ಲ ಮಾಡಬೇಡ, ಅವಳ ಪಾಡಿಗೆ ಅವಳಿರಲಿ ಎಂದು ತಂಗಿಯನ್ನು ಹೆದರಿಸಿದನು. ಸೀತೆಯು ಕಾವಲಿಗೆ ತ್ರಿಜಟೆ ಎಂಬ ರಾಕ್ಷಸಿಯನ್ನು ಇಟ್ಟನು. ತ್ರಿಜಟೆ ಸೀತೆಯನ್ನು ಮಗಳಂತೆ ನೋಡಿಕೊಂಡಳು. ಸೀತೆ ರಾವಣನಿಂದ ಅಪಹರಿಸಲ್ಪಟ್ಟಾಗಿನಿಂದಲೂ ಹನಿ ನೀರನ್ನಾಗಲಿ ಒಂದು ಹಣ್ಣನ್ನಾಗಲಿ ಸೇವಿಸಿರಲಿಲ್ಲ. ತ್ರಿಜಟೆ ಅವಳಿಗೆ ಆಹಾರ ಕೊಡಲು ಬಂದಾಗ ಸೀತೆ ಹೇಳಿದಳು, ನಾನು ಬಿಡುಗಡೆಯಾಗುವ ತನಕ ಏನನ್ನೂ ಸೇವಿಸುವುದಿಲ್ಲ ಎಂದು ಶಪಥ ಮಾಡಿದಳು. ಅದೇ ರೀತಿ ಉಪವಾಸ ಇರುತ್ತಾ ದಿನಗಳು ಕಳೆದವು. ಸೀತೆ ಎಲ್ಲರಂತೆ ಸಾಮಾನ್ಯ ಸ್ತ್ರೀಯಾಗಿ ಭೂಮಿಗೆ ಬಂದವಳು. ಮನುಷ್ಯರಂತೆ ಬಾಯಾರಿಕೆ, ಹಸಿವು ಆಗುತ್ತದೆ. ಆದರೆ ಆಹಾರ ನೀರು ಸೇವಿಸದೆ ದಿನೇ ದಿನೇ ಕೃಶಳವಾಗುತ್ತಿದ್ದಳು. ದೇವಲೋಕದಲ್ಲಿದ್ದ ದೇವತೆಗಳಿಗೆ ಆತಂಕವಾಯಿತು. ಮುಂದೆ ಏನು ಗತಿ ಎಂದು. ಎಲ್ಲ ದೇವತೆಗಳು ಸಮಾಲೋಚನೆ ನಡೆಸಿ ಇಂದ್ರನ ಬಳಿ ಇದ್ದ ಪಾಯಸವನ್ನು ಕೊಡಬೇಕೆಂದು ತೀರ್ಮಾನಿಸಿದರು. ಅದರಂತೆ ಇಂದ್ರನು ತನ್ನಲ್ಲಿದ್ದ ಅತ್ಯಮೂಲ್ಯವಾದ ಅಮೃತದ ಪಾಯಸವನ್ನು ಸೀತೆಗೆ ಕೊಡಲು ಬ್ರಹ್ಮನಿಂದ ಅನುಮತಿ ಪಡೆದು ಹೊರಟನು. ಲಂಕೆಗೆ ಬಂದು ಸೀತಾಮಾತೆಗೆ, ದೇವಿ, ಈ ಪಾಯಸವನ್ನು ಸ್ವೀಕರಿಸಿ ಇನ್ನು 10 ವರ್ಷಗಳ ಕಾಲ ನೀವು ಚೇತೋಹಾರಿಯಾಗಿ ಹಸಿವು, ಬಾಯಾರಿಕೆ, ಆಯಾಸ, ಬಳಲಿಕೆ ಇವುಗಳಿಂದ ಮುಕ್ತರಾಗುವಿರಿ. ನಿಮಗೆ ಬೇಕೆನಿಸಿದರೆ ಮಾತ್ರ ಬೇರೆ ಸೇವಿಸಬಹುದು. ಇದು ಯಜ್ಞಯಾಗಾದಿಗಳ ಹವಿಸ್ಸಿನಿಂದ ತಯಾರಾದ ಅಮೃತದ ಪಾಯಸ ಎಂದು ಪಾಯಸ ತುಂಬಿದ ಚಿನ್ನದ ಬಟ್ಟಲನ್ನು ಸೀತೆಗೆ ಕೊಟ್ಟು ತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿದನು. ಸೀತೆ ಪಾಯಸದ ಬಟ್ಟಲಿನಿಂದ ದೂರ ಸರಿದು ಯೋಚಿಸಿದಳು. ಇದನ್ನು ರಾವಣ ತನ್ನ ಮಾಯಾದಿಂದ ದೇವತೆಯನ್ನು ಸೃಷ್ಟಿಸಿ ಪಾಯಸ ಕಳಿಸಿರಬಹುದು. ಇದನ್ನು ಕುಡಿದು ಸ್ಮೃತಿ ತಪ್ಪಿದರೆ ಎಂದು ಯೋಚಿಸಿ ದೇವೇಂದ್ರನಿಗೆ ಹೇಳಿದಳು, ದೇವತೆಗಳಂತಿರುವ ನೀವು ಯಾರೋ ನನಗೆ ಗೊತ್ತಿಲ್ಲ. ಇದು ಮೊದಲೇ ಮಾಯಾಲೋಕ ಇದ್ದ ಹಾಗೆ. ಯಾರು ಯಾವಾಗ ವೇಷ ಧರಿಸಿ ಬರುತ್ತಾರೋ ನನಗೆ ಬೇಡ, ಸೇವಿಸುವುದಿಲ್ಲ ಎಂದಳು.
ದೇವೇಂದ್ರನಿಗೆ ಸೀತೆಯ ಅನುಮಾನ ಅರ್ಥವಾಯಿತು. ಮಾತೆ, ನಿಮ್ಮ ಅನುಮಾನ ಸಹಜವಾದುದು. ಆದರೆ ಧರ್ಮ ಮಾರ್ಗದಲ್ಲಿರುವ ಶ್ರೀರಾಮ ಹಾಗೂ ಮಾತೆಗೆ ಸಹಾಯವಾಗಲೆಂದು ಈ ಪಾಯಸವನ್ನು ತಂದಿರುವೆ. ಇದರಲ್ಲಿ ಯಾವ ಮಾಯೆ ಇಲ್ಲ. ನಾನು ದೇವಲೋಕದ ದೇವೇಂದ್ರ ಎಂದು ತನ್ನ ಆಭರಣಗಳು, ಆಯುಧ, ವಸ್ತ್ರಗಳ ವಿಶೇಷತೆಗಳನ್ನು ವಿವರಿಸಿ ತನ್ನ ಚಹರೆಯನ್ನು ತಿಳಿಸಿದ. ನಾನು ಭೂಮಿ ಮೇಲೆ ನಿಲ್ಲಲು ಆಗುವುದಿಲ್ಲ. ನನ್ನ ಕಣ್ಣಿನ ರೆಪ್ಪೆ ಬಡಿಯುವುದಿಲ್ಲ. ಹಾಗೂ ನಾನು ಒಂದೇ ಕಡೆಗೆ ದೃಷ್ಟಿಯಿಟ್ಟು ಎಷ್ಟು ಸಮಯವಾದರೂ ನೋಡಬಲ್ಲೆ ಎಂದು ಹೂಗಿಡಗಳ ಮೇಲೆ ಕಣ್ಣು ಹಾಯಿಸಿದ. ಹೂಗಿಡಗಳು ಹೌದೆನ್ನುವಂತೆ ಅಲುಗಾಡಿದವು. ಸೀತೆಯ ಅನುಮಾನ ಪರಿಹಾರವಾಗಿ ಇಂದ್ರ ತಂದ ಪಾಯಸವನ್ನು ತೆಗೆದುಕೊಂಡು ಮೊದಲು ದೇವತೆಗಳಿಗೆ, ನಂತರ ಪಿತೃಗಳಿಗೆ ಅರ್ಪಿಸಿದಳು. ಅನಂತರ ಪತಿ ಶ್ರೀರಾಮನಿಗೆ ಹಾಗೂ ಮಗನಂತಿರುವ ಲಕ್ಷ್ಮಣನಿಗೆ ಅರ್ಪಿಸಿ, ದೇವರಾಜ ಇಂದ್ರನೇ, ಈ ಪಾಯಸವನ್ನು ನಾನು ಸೇವಿಸಿದರೆ ನನ್ನ ಪತಿ ಹಾಗೂ ಮೈದುನನಿಗೂ ಸಲ್ಲಬೇಕು. ನನ್ನ ಹಾಗೆ ಅವರಿಗೂ ಹಸಿವು ನೀರಡಿಕೆ ಆಗಬಾರದು ಎಂದಳು. ಇದನ್ನು ಕೇಳಿದ ಇಂದ್ರನು, ನಿಮ್ಮ ಇಚ್ಛೆಯಂತೆಯೇ ಆಗಲಿ ಮಾತೆ ಎಂದು ಹರಸಿದನು. ಸೀತೆ ಭಕ್ತಿಯಿಂದ ದೇವತೆಗಳನ್ನು ಪ್ರಾರ್ಥಿಸಿ ಪಾಯಸ ಸೇವಿಸಿ ಹಸಿವು, ಬಾಯಾರಿಕೆ, ಆಯಾಸಗಳಿಂದ ಮುಕ್ತಳಾದಳು. ಇದೇ ರೀತಿ ಕಾಡಿನಲ್ಲಿದ್ದ ರಾಮ ಲಕ್ಷ್ಮಣರು ಹಸಿವು, ಬಾಯಾರಿಕೆಯಿಂದ ಮುಕ್ತರಾದರು. ಈ ರೀತಿಯಾಗಿ ದೇವೇಂದ್ರ ಕೊಟ್ಟ ಪಾಯಸ ಸೇವಿಸಿ ವನವಾಸದಲ್ಲಿದ್ದ ಸೀತೆ, ರಾಮಲಕ್ಷ್ಮಣರು ಹಸಿವು, ಆಯಾಸ, ನೀರಡಿಕೆಯಿಂದ ಮುಕ್ತರಾಗಿದ್ದರು. ಮುಂದೆ ರಾಮರಾವಣರ ಯುದ್ಧ ಮುಗಿದು ವಿಜಯಶಾಲಿಯಾದ ರಾಮನು ಸೀತಾಲಕ್ಷ್ಮಣ ಸಮೇತ ತೇಜೋವಂತರಾಗಿ ಅಯೋಧ್ಯೆಗೆ ಮರಳಿದರು. ಈ ಕಥೆಯನ್ನು ಕೇಳಿದ ನಿಮಗೆ ಹೇಗನ್ನಿಸಿತು? ಕಾಮೆಂಟ್ ಮಾಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ. ಒಂದು ಲೈಕ್ ಕೊಡಲು ಮರೆಯದಿರಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.